ಇದ್ದಾರೆ ಅಂತ ಹೇಳಿ ಆ ಕಡೆ ಬಂದಿರೋದು. ನಾನು ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಗೊತ್ತಿಲ್ಲ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡೋದು ಸಮಸ್ಯೆ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ಸಾರ್ವಜನಿಕ ಮುಂದೆ ಇದ್ದಾಗ ಒಂದು ಫೋನಿಗೆ ಮಾತಾಡೋದು ಕಷ್ಟ ಇರುತ್ತೆ. ಇವಾಗ ಸರ್ ಅನುಭವ ಸಾಕಷ್ಟು ಬೆಳಿಗ್ಗೆ 8:30 ಕಾಲ್ ಮಾಡ್ಕೊಂಡು ಬಿಸಿ ಇರ್ತಾರೆ ಸರ್, ಬಿಸಿ ಇರ್ತಾರೆ ಬೇಡ ಅಂತಾರೆ. ಮತ್ತೆ ನಾನು ಎಷ್ಟೋ ಟೈಮ್ನಲ್ಲಿ ಕೂಡ ಕಾಲ್ ಮಾಡಬೇಕು ಯೋಚನೆ ಮಾಡಿ ಕಾಲ್ ಮಾಡ್ತಾ ಇರ್ತಾರೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಾನು ಬೆಳಿಗ್ಗೆ 8 ನನ್ನ ವರ್ಕಲ್ಲಿ ಹೆಂಗೆ ಅಂದ್ರೆ ನಾನು ವರ್ಕ್ನ ಬೆಳಿಗ್ಗೆ 4 ಅಂದ್ರೆ ನನ್ನ ಒಂದು ಅವಧಿನ ಸರ್ಕಾರ ಕೊಟ್ಬಿಟ್ಟಿದೆ ಅಂತ ಅವಾಗ ಆಗುದಿಲ್ಲ. 4 ಮೇಲೆ ಏನಿದೆಯಾ ಅದು ನನ್ನ ಅವಧಿ, ನಾನು ಏನ್ ಬೇಕಾದ್ರೆ ಮಾಡ್ಬೋದು. ಆ ಒಂದು 4 ನಂತರದಲ್ಲಿ ನಾವು ವರ್ಕ್ ಪಾರ್ಟ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಇಂದಿಗೆ ಲಾಸ್ಟ್ ಡಿಸೆಂಬರ್ 23 ಸ್ಟಾರ್ಟ್ ಮಾಡಿರುವಂಥದ್ದು. 22 ಡಿಸೆಂಬರ್ ಸ್ಟಾರ್ಟ್ ಮಾಡುವಂಥದ್ದು. ಇವತ್ತಿಗೆ ನನ್ನ ಇನ್ಕಮ್ ಟೋಟಲ್ ಆಗಿ 7,22,000 ಇನ್ಕಮ್ ಆಗಿದೆ. ಇದು ಪಾರ್ಟ್ ಟೈಮ್ ಇನ್ಕಮ್ ಸಹಿತ ಇದೆಲ್ಲರಿಗೂ ಅವಕಾಶ ಇದೆ. ಮತ್ತೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಇವತ್ತು ಇದು ಡಿಗ್ರಿ ಪಾಸ್ ಮಾಡಿದ್ದೀವಿ, ಕಂಪ್ಲೀಟ್ ಎಕ್ಸಾಮ್ ಬರೀತಾ ಇದೀವಿ. ಎಕ್ಸಾಮ್ ಬರೋದ್ಮೇಲೆ ರಿಸಲ್ಟ್ ಬರೋ ಟೈಮಲ್ಲಿ ಹೇಳ್ತೀವಿ ನನ್ನ ಹಣ ಬರ ಸರಿ ಇಲ್ಲ ಅಂತ ಯೋಚನೆ ಮಾಡ್ತೀವಿ. ನನ್ನ ಹಣ ಬರ್ತಿಲ್ಲ ಅಂತ ಹೇಳ್ತೀವಿ. ಅಷ್ಟೇ ಜನಗಳು ಇವತ್ತು ರೈತರು ಇದ್ದಾರೆ, ಇವತ್ತು ಬೆಳೆ ಬೆಳೀತಾರೆ, ಪಕ್ಕದವ್ರು ಬೆಳೆದಿರ್ತಾರೆ, ನಮ್ಗೆ ಬಸ್ ಸಿಕ್ಕಿರಲ್ಲ, ನನ್ನ ಇವತ್ತು ನನ್ನ ಹಣೆ ಬರ ಸರಿ ಇಲ್ಲ, ನನಗೆ ಹಣೆ ಬರ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಅಷ್ಟೇ ಟೈಮಲ್ಲಿ ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡ್ತಿರುವಂತ ಬೇರೆ ಬೇರೆ ಎಷ್ಟೋ ಟೈಮಲ್ಲಿ ನಮ್ಗೆ ಅನ್ಸಿರುತ್ತೆ ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಹೇಳಿ. ಯಾರಿಗಂತ ಸ್ನೇಹಿತರೆ ಇವತ್ತು ನಮ್ಮ ಹಣೆ ಬರ ಸರಿ ಆಗ್ಲಿಕ್ಕೆ ಈ ಬೇಡ ಕಾರಣ ಆಗಿರ್ಬೋದು. ಹಾಗಾಗಿ ಈ ಅವಕಾಶ ಕಣ್ಮುಚ್ಚ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಪ್ರೀತಿ ಎಷ್ಟು ನಾವು ಏನು ಇಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಕೂಡ ನಮ್ಮ ಅಂದ್ರೆ ನಮ್ಮ ಆಶ್ವಾಸ ಸಿಗುತ್ತೆ. ಜೊತೆಗೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ರೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಹಾಸನ ಯೋಗೇಶ್ ಸರ್ ಅಂತ ಹೇಳಿ ಸಪೋರ್ಟ್ ಮಾಡ್ತಿರೋಂತಹ ಎಲ್ಲ ಟಾಪ್ ಲೆವೆಲ್ಸ್ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.